ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಇದು ಕೇವಲ ಒಂದು ಹೆಸರಲ್ಲ, ಒಂದು ಶಕ್ತಿ. ಭಾರತದ ಮಹಾನ್ ಸಮಾಜ ಸುಧಾರಕರು, ಸಂವಿಧಾನ ಶಿಲ್ಪಿ. ಇವತ್ತು ನಮ್ಮ ದೇಶದ ಸಂವಿಧಾನ ವಿಶ್ವದಲ್ಲೇ ಗುರುತಿಸಿಕೊಂಡಿದೆ ಅಂದರೆ, ಹಾಗೂ ಬೇರೆ ಬೇರೆ ದೇಶಗಳಲ್ಲೂ ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸ್ತಾರೆ ಅಂದರೆ, ಅದರ ಹಿಂದೆ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರಮವೇ ಮುಖ್ಯ ಕಾರಣ. ಡಾಕ್ಟರ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಅಂದರೆ ಎಜುಕೇಷನ್, ಆರ್ಗನೈಸೇಷನ್, ಆಜಿಟೇಷನ್ ಎಂಬ ಸಂದೇಶವನ್ನು ಜನರಿಗೆ ಕೊಟ್ಟರು. ಅವರ ಚಿಂತನೆಗಳು ಇವತ್ತಿಗೂ ಸಮಾಜಕ್ಕೆ ಮಾರ್ಗದರ್ಶಕವಾಗಿದೆ. 1991 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ಮಹೂ ಎಂಬಲ್ಲಿ ಅವರು ಜನಿಸ್ತಾರೆ. ಕಷ್ಟ ಅನ್ನೋದು ಬೆನ್ನ ಹಿಂದೆನೇ ಅಂಟ್ಕೊಂಡು ಬರುತ್ತೆ. ವಿದ್ಯೆ ಅನ್ನೋದು ಕೇವಲ ಮೇಲ್ವರ್ಗದವರ ಸ್ವತ್ತು ಅನ್ನೋ ಕಾಲದಲ್ಲಿ ಇಡೀ ದೇಶದಲ್ಲಿ ಯಾರೂ ಮಾಡದ ಸಾಧನೆಯನ್ನು ಮಾಡಿ ತೋರಿಸಿದವರು ಬಾಬಾ ಸಾಹೇಬರು. ಅವರು 1991 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ಮಹೂ ಎಂಬ ಸ್ಥಳದಲ್ಲಿ ಜನಿಸಿದರು. ಬಡತನ ಹೆಕ್ಕಿ ತಿಂತಾ ಇದ್ದ ಕುಟುಂಬ, ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಅನ್ನುವಂಥ ಕಾಲದಲ್ಲಿ ವಿದ್ಯೆನೇ ಶಕ್ತಿ ಅಂತ ತೋರಿಸ್ಕೊಟ್ಟ ಮಹಾನ್ ವ್ಯಕ್ತಿ. ಇನ್ನು ನಾವಿವತ್ತು ಅವರ ಶಿಕ್ಷಣದ ಕಥೆ ಬಗ್ಗೆ ಹೇಳ್ತಾ ಇರುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರ ಶಿಕ್ಷಣದ ಕಥೆ ಅತ್ಯಂತ ಪ್ರೇರಣಾದಾಯಕವಾಗಿದೆ. ದೃಢ ಸಂಕಲ್ಪ ಮತ್ತು ಪರಿಶ್ರಮದಿಂದ ಯಾವುದೇ ಕಷ್ಟ ಬಂದರೂ ಅದನ್ನು ಜಯಿಸಬಹುದು ಅನ್ನೋದನ್ನು ಅವರು ತೋರಿಸಿದ್ದಾರೆ. ಬಾಲ್ಯದಲ್ಲಿ ಅವರು ಶಾಲೆಯಲ್ಲಿ ಭಾರಿ ಭೇದ ಭಾವವನ್ನು ಎದುರಿಸಿದರು. ಇತರ ವಿದ್ಯಾರ್ಥಿಗಳ ಜೊತೆ ಕುಳಿತುಕೊಳ್ಳೋಕೆ ಅವರಿಗೆ ಅವಕಾಶ ಇರಲಿಲ್ಲ. ಅವರನ್ನು ಪ್ರತ್ಯೇಕವಾಗಿ ಕೂರಿಸಲಾಗ್ತಾ ಇತ್ತು. ಶಿಕ್ಷಕರು ಮತ್ತು ಸಹಪಾಠಿಗಳು ಅವರ ಜೊತೆಗೆ ಅನ್ಯಾಯವಾಗಿ ವರ್ತನೆ ತೋರ್ತಾ ಇದ್ರು. ಕುಡಿಯೋ ನೀರನ್ನು ಪಡೆಯೋದಕ್ಕೂ ಕೂಡ ಅವರಿಗೆ ಕಷ್ಟ ಆಗಿತ್ತು. ಇಂಥ ಎಲ್ಲ ಸಂಕಷ್ಟಗಳ ನಡುವೆ ಕೂಡ ಅವರು ತಮ್ಮ ವಿದ್ಯಾಭ್ಯಾಸದ ಮೇಲೆ ಹೆಚ್ಚಿನ ಗಮನ ಹರಿಸಿದರು. ಬಟ್ ಇಷ್ಟೆಲ್ಲ ಭೇದ ಭಾವದ ಮಧ್ಯೆ ಅದೆಲ್ಲವನ್ನ ಸಹಿಸಿಕೊಂಡು ಮುನ್ನಡೆದರು. ಅವರು ಅತ್ಯಂತ ಬುದ್ಧಿವಂತರಾಗಿದ್ದು, ಜೊತೆಗೆ ಪರಿಶ್ರಮಿಗಳಾಗಿದ್ದರು. ಅವರ ಶ್ರಮ ಮತ್ತು ಪ್ರತಿಭೆಯನ್ನು ಗುರುತು ಮಾಡಿದಂಥ ಶಿಕ್ಷಕರು ಹಾಗೂ ಬರೋಡಾ ಮಹಾರಾಜರು ಅವರಿಗೆ ಸಹಾಯ ಮಾಡ್ತಾರೆ. ಇನ್ನು ಈ ಸಹಾಯ ಅವರನ್ನು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳುವಂತೆ ಮಾಡಿತ್ತು. ಅವರು ಮೊದಲಿಗೆ ಅಮೆರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅಭ್ಯಾಸ ಮಾಡಿ ಎಕನಾಮಿಕ್ಸ್ನಲ್ಲಿ ಡಿಗ್ರಿಯನ್ನು ಪಡ್ಕೊಳ್ತಾರೆ. ಅಲ್ಲಿ ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ವಿಚಾರಗಳನ್ನು ಆಳವಾಗಿ ಅರ್ಥಕೊಂಡ್ರು. ನಂತರ ಅವರು ಇಂಗ್ಲೆಂಡ್ನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡಿತಾರೆ. ಜೊತೆಗೆ ಅವರು ಗ್ರೇಸ್ ಇನ್ನಲ್ಲಿ 1922ರಲ್ಲಿ ಕಾನೂನು ಶಿಕ್ಷಣವನ್ನು ಪಡೆದುಕೊಳ್ತಾರೆ. ನಂತರ ಬ್ಯಾರಿಸ್ಟರ್ ಅಟ್ ಲಾ ಆಗಿ ಬಾಂಬೆ ಹೈಕೋರ್ಟ್ನಲ್ಲಿ ಹಲವಾರು ಕೇಸ್ಗಳಲ್ಲಿ ವಾದ ಮಾಡಿ ಜಯಿಸಿದರು. ಅಷ್ಟೇ ಅಲ್ಲ, ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಆಗಿನ ಕಾಲದಲ್ಲೇ ಅತ್ಯಂತ ವಿದ್ಯಾವಂತ ಅಂತ ಕರೆಸ್ಕೊಂಡಿರೋ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತೆ. ಬಾಬಾ ಸಾಹೇಬರು ಪಡೆದಿರುವಂಥ ಪದವಿಗಳನ್ನು ನೋಡಿದ್ರೇ ಇದು ಗೊತ್ತಾಗುತ್ತೆ. ಕಾರಣ, ಏಕಕಾಲಕ್ಕೆ ಅವರು ಕಾನೂನು ಹಾಗೂ ಅರ್ಥಶಾಸ್ತ್ರದ ಪದವಿ ವ್ಯಾಸಂಗ ಮಾಡ್ತಾ ಇದ್ರು. ಇನ್ನು ರೆಕಾರ್ಡ್ 32 ಡಿಗ್ರಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ಹಾಗಿದ್ರೆ ಆ ಡಿಗ್ರಿಗಳು ಯಾವುವು ಅಂತ ನೋಡಿದರೆ, BA ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಸೈನ್ಸ್ MSc, ಬ್ಯಾಚುಲರ್ ಆಫ್ ಲಾಸ್ LLB, ಡಾಕ್ಟರ್ ಆಫ್ ಫಿಲಾಸಫಿ PhD, ಡಾಕ್ಟರ್ ಆಫ್ ಸೈನ್ಸ್, ಡಾಕ್ಟರ್ ಆಫ್ ಲಾಸ್, ಡಾಕ್ಟರ್ ಆಫ್ ಲಿಟ್ರೇಚರ್ ಅಂದರೆ DLit, ಬ್ಯಾರಿಸ್ಟರ್ ಅಟ್ ಲಾ, ಮಾಸ್ಟರ್ ಆಫ್ ಲಾಸ್, MA ಇನ್ ಎಕನಾಮಿಕ್ಸ್, MSc ಇನ್ ಎಕನಾಮಿಕ್ಸ್, MA ಇನ್ ಸೋಷಾಲಜಿ, MSc ಇನ್ ಸೋಷಾಲಜಿ, MA ಇನ್ ಹಿಸ್ಟ್ರಿ, MA ಇನ್ ಫಿಲಾಸಫಿ, MA ಇನ್ ಪಾಲಿಟಿಕ್ಸ್, MA ಇನ್ ಆಂಥ್ರೋಪಾಲಜಿ, MA ಇನ್ ಸೈಕಾಲಜಿ, MA ಇನ್ ಇಂಗ್ಲಿಷ್ ಲಿಟ್ರೇಚರ್, MA ಇನ್ ಜರ್ಮನ್, MA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, MA in mathematics, MA in linguistics, MA in comparative religion, MA in labor economics, MA in law and justice, MA in international law, MA in sociology in religion, MA in international economics, MA in political science, MA in economics of industries. ಸೊ ಇವಿಷ್ಟು ಕೂಡ ಅವರ ಹೆಸರ ಪಕ್ಕದಲ್ಲಿ ಬರುವಂಥ 32 ಡಿಗ್ರಿಗಳು. ಇನ್ನು ಕೆಲವು ಕ್ರಾಂತಿಗಳಿಗೂ ಕೂಡ ಬಾಬಾ ಸಾಹೇಬರು ಸಾಕ್ಷಿಯಾಗಿದ್ದರು. ಎಸ್ಪೆಷಲಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಅದರ ಜೊತೆಗೆ ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಕರೆಸ್ಕೊಂಡಿದ್ರು. ಅವರು ದಲಿತರ, ಮಹಿಳೆಯರ ಹಾಗೂ ಬೇರೆ ಬೇರೆ ಹಿಂದುಳಿದ ವರ್ಗಗಳ ನ್ಯಾಯಕ್ಕಾಗಿ, ಹಕ್ಕುಗಳಿಗಾಗಿ ಅವರು ಹೋರಾಡಿದರು. ಇನ್ನು ಎಜುಕೇಷನ್ ಹಾಗೂ ಎಂಪ್ಲಾಯ್ಮೆಂಟ್ನಲ್ಲಿ ಒಂದು ಈಕ್ವಲ್ ಆಪರ್ಚುನಿಟಿ ಸಿಗಬೇಕು ಅಂತ ಹೋರಾಡಿದರು. ಅದರ ಜೊತೆಗೆ ಹಣಕಾಸಿನ ವಿಷಯದಲ್ಲಿ ಅಂದರೆ ಆರ್ಥಿಕತೆಯಲ್ಲಿ, ಲೇಬರ್ ವೆಲ್ಫೇರ್ನಲ್ಲಿ ಹಾಗೂ ಕಾರ್ಖಾನೆಗಳ ಅಭಿವೃದ್ಧಿಯಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿದ್ದು, ಅದರ ಜೊತೆಗೆ ಒಬ್ಬ ಎಕನಾಮಿಸ್ಟ್ ಆಗಿ ಅದನ್ನು ಮುನ್ನಡೆಸಿದರು. ಇದು
ಭಾರತದ ಎಕನಾಮಿಕ್ ಪ್ಲಾನಿಂಗನ್ನೇ ಒಂದು ರೀತಿಯಾಗಿ ಹೊಸ ಶೇಪನ್ನು ಕೊಡುವಂತೆ ಮಾಡಿತು. ದೇಶದಲ್ಲಿ ವೈವಾಹಿಕ ಜೀವನದಲ್ಲಿ ಹಾಗೂ ಆಸ್ತಿಯಲ್ಲಿ ಮಹಿಳಾ ಹಕ್ಕುಗಳ ಬಗ್ಗೆ ಹಿಂದೂ ಕೋಡ್ ಬಿಲ್ 1951 ಪರಿಚಯ ಮಾಡಿದ್ರು. ಸಾಂವಿಧಾನಿಕ ಹಕ್ಕುಗಳನ್ನು ಪ್ರತಿಯೊಬ್ಬ ನಾಗರಿಕ ಕೂಡ ಪಡೆಯೋ ಹಾಗೆ ಮಾಡಿದರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಭವ್ಯವಾದ ದೇಶಕ್ಕೆ ಅಭೂತಪೂರ್ವ ಸಂವಿಧಾನವನ್ನು ನೀಡಿದರು. ಇನ್ನು ಹೇಳ್ತಾ ಹೋದರೆ, ಒಂದು ಬಡ ಕುಟುಂಬದಿಂದ ಬೆಳೆದು ವಿಶ್ವದ ಅತ್ಯುನ್ನತ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಅವರ ಈ ಜರ್ನಿ ಕೇವಲ ಪದವಿಗಳನ್ನು ಪಡೆಯೋದಷ್ಟೇ ಅಲ್ಲ, ಇದು ಅಡೆತಡೆಗಳನ್ನು ದಾಟಿ ಇತಿಹಾಸವನ್ನು ನಿರ್ಮಾಣ ಮಾಡಿ ಸಮಾನತೆಯ ದೇಶವನ್ನು ಕಟ್ಟೋ ಸಂಕಲ್ಪವನ್ನು ತೋರಿಸುತ್ತೆ. ಪದವಿಗಳಿಗಿಂತ ನ್ಯಾಯಕ್ಕಾಗಿ, ಗೌರವಕ್ಕಾಗಿ ಹಾಗೂ ಮಾನವ ಹಕ್ಕುಗಳಿಗಾಗಿ ಅವರ ದೂರದೃಷ್ಟಿ ಇವತ್ತಿಗೂ ಅವರನ್ನು ಚಿರಸ್ಥಾಯಿ ಆಗಿಸಿದೆ. ಅವರ ಈ ಶಿಕ್ಷಣ ಕೇವಲ ಅವರ ಬದುಕನ್ನಷ್ಟೇ ಅಲ್ಲ, ಬದಲಾಗಿ ದೇಶದ ಭವಿಷ್ಯವನ್ನು ಹಾಗೆ ಲಕ್ಷಾಂತರ ಜನರ ಬದುಕನ್ನು ಬದಲು ಮಾಡಿತ್ತು. ಅವರ ಈ ಇತಿಹಾಸ ಒಬ್ಬ ಸಾಮಾನ್ಯ ಮನುಷ್ಯ ದಿಟ್ಟತನದಿಂದ ನಿಂತ್ಕೊಂಡ್ರೆ, ಸಂಕಲ್ಪ ಮಾಡಿದ್ರೆ ಯಾವ ಅಡೆತಡೆ ಕೂಡ ದೊಡ್ಡದಲ್ಲ ಅನ್ನೋದನ್ನು ತೋರಿಸುತ್ತೆ. ಹ್ಯಾಟ್ಸ್ ಆಫ್ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.